ನಿನ್ನೆ ಮಳವಳ್ಳಿಯ ಒಂದು ಮಗು ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ತೀರೋಯಿತು ಅನ್ನೋದನ್ನು ನಾವು ವೆರಿ ಸೀರಿಯಸ್ ಆಗಿ ತಗೊಂಡು ನಾನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತು ಸಭೆಯನ್ನು ಕರೆದು ಇವತ್ತು ಹಾಸ್ಪಿಟ್ಲಲ್ಲಿ ಏನಕ್ಕೆ ಈಗ ಆಯಿತು ಅನ್ನೋದೊಂದು ಮಾಹಿತಿಯನ್ನು ತಗೊಂಡಿದ್ವಿ. ಡಾಕ್ಟ್ರುಗಳು ಹೇಳೋದೇ ಬೇರೆ, ಪೋಷಕರು ಹೇಳೋದೇ ಬೇರೆ. ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜಿನ ಒಂದು ಟೀಮನ್ನು ಈ ಮಗು ಏನಕ್ಕೆ ತೀರೋಯಿತು ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ವರದಿ ಕೊಡೋಕ್ಕೆ 15 ದಿನಗಳ ಟೈಮ್ ಕೊಟ್ಟು ಆರ್ಡ್ರ್ ಮಾಡಿದ್ದಾರೆ. ಮೈಸೂರು ಮೆಡಿಕಲ್ ಕಾಲೇಜ್ ವೈದ್ಯಕೀಯ ತಂಡ, ನುರಿತ ವೈದ್ಯಕೀಯ ತಂಡದ ಒಂದು ಟೀಮ್ ನಿನ್ನೆ ಮಗು ತೀರೋಗಿದ್ರ ಬಗ್ಗೆ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡಬೇಕು ಅಂತೇಳಿ ಆರ್ಡ್ರ್ ಮಾಡಿದ್ದೀವಿ. ಡಾಕ್ಟ್ರುಗಳು ಹೇಳೋದು 4 ದಿನ ಮುಂಚೆ ಇದಾಗಿತ್ತು, ಅದು ನಮ್ಮದೇನು ತಪ್ಪಿಲ್ಲ, ನಾವು ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ. ಆದರೆ ಅನ್ಫಾರ್ಚುನೇಟ್ಲಿ ಮಗು ತೀರೋಗಿದೆ, ನಮ್ಮ ಆಸ್ಪತ್ರೆದು ನಮ್ಮ ವೈದ್ಯರದ್ದೇನು ತಪ್ಪಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಭೆಗೆ ಕೊಟ್ಟಿದ್ದಾರೆ ಈಗ. ಬಟ್ ಆದರೆ ನನಗೂ ಅದು ತೃಪ್ತಿ ಆಗಿಲ್ಲ ಅವರ ಮಾತು. ಅದಕ್ಕೋಸ್ಕರ ಮೈಸೂರು ಮೆಡಿಕಲ್ ಕಾಲೇಜ್ ತಂಡದಿಂದ, ವೈದ್ಯ ತಂಡದಿಂದ ಇದನ್ನು ತನಿಖೆ ಮಾಡಬೇಕು. ಏನಕ್ಕಾಗಿದೆ, ಡಾಕ್ಟ್ರ್ ತಪ್ಪ ಇಲ್ಲ ಮಗು ಲೇಟಾಗಿ ಬಂದಿದ್ದು ತಪ್ಪ, ನಮ್ಮ ಮೆಡಿಕಲ್ ಹಾಸ್ಪಿಟ್ಲ್ ತಪ್ಪ ಏನು ಅಂತ ಸೂಕ್ತವಾಗಿ 15 ದಿನದ ಒಳಗಡೆ ವರದಿ ಕೊಡೋಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಿ ಇವತ್ತು ಆದೇಶ ಹೊರ ಬರ್ತಾ ಇದೆ. ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ಲೆವೆಲ್ ಅವರಿಂದ ತನಿಖೆ ಮಾಡಿಸ್ತೀವಿ. ಆಪ್ರೇಷನ್ ಆದಮೇಲೆ ತೀರೋಗಿದ್ದು ಮಗು. ಅಲ್ಲಿಂದ ನಮ್ಮ ವೈದ್ಯರು ಹೇಳೋ ಪ್ರಕಾರ ಅದು ನಾವು ಕೇಳೋದು ಒಂದು ಕಾಲಿಗೆ ಏಟಾಗಿರೋದಕ್ಕೆ ಮಗು ಯಾಕೆ ತೀರೋಯ್ತು ಅನ್ನೋದೊಂದು ಬೇಸಿಕ್ ಸಾರ್ವಜನಿಕರು ಕೇಳೋ ಪ್ರಶ್ನೆ ನಾವು ಕೇಳಿದ್ವಿ. ಕಾಲಿಗೆ ಏಟಾದಾಗ ಮಗು ತೀರೋಗಿರೋದ್ರ ಬಗ್ಗೆ ಗಂಭೀರವಾಗಿ ತಗೊಂಡಿದ್ದೀವಿ. ವೈದ್ಯರು ಹೇಳೋದು ಇದು 4 ದಿನಕ್ಕೆ ಮುಂಚೆನೇ ಆಗಿ ಅಂಗಾಂಗ ವೈಫಲ್ಯ ಆಗಿತ್ತು, ಆ ಕಾರಣಕ್ಕೆ ಮಗು ತೀರೋಗಿದೆ, ನಮ್ಮದೇನೋ ಚಿಕಿತ್ಸೆಯಲ್ಲಿ ತಪ್ಪಾಗಿಲ್ಲ ಅಂತ. ಆದರೆ ಅದು ಯಾರು ಸರಿ, ಯಾರು ಸುಳ್ಳು, ಯಾರು ತಪ್ಪು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಆ ತನಿಖೆಗೆ ಆದೇಶ ಮಾಡಿದ್ದೀವಿ. ಅದನ್ನು ನಾವು ಈಗ ತನಿಖೆ ಎಲ್ಲವನ್ನು ಮಾಡಿದ್ವಿ. ಮಗು ಬರೋಕ್ಕೆ ಮುಂಚೆನೇ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇತ್ತು. ನಾವು ಪ್ರಿಲಿಮಿನರಿಯಾಗಿ ಏನೇನು ಮಾಡ್ಬೋದು ಎಲ್ಲ ಚೈಲ್ಡ್ ಕೇರ್ ಯೂನಿಟಿಂದನೇ ಎಲ್ಲವನ್ನು ಮಾಡಿದ್ದೀವಿ. ಆದರೆ ದೇವರ ಆಟ ವಿಧಿವಶ ಆಗಿದೆ ಅಂತ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಅವ್ರ ಮಾಹಿತಿ ಎಲ್ಲ ಕೇಸ್ ನೋಟ್ ಎಲ್ಲ ಇದೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ಅದನ್ನು ನಾನು DC ಅವ್ರಿಗೆ ತೆಗೆದು ತನಿಖೆ ಮಾಡೋಕ್ಕೆ ಹೇಳಿದ್ದೀವಿ. ಆ ಕಾರಣದಿಂದಲೇ ಈಗ ಮಗು ತೀರೋಗಿರೋದ ಕಾರಣದಿಂದಲೇ ವೈದ್ಯರದ್ದು ನಿರ್ಲಕ್ಷ್ಯದಿಂದ ತೀರೋಗಿದೆಯಾ ಅಲ್ಲ ಆರೋಗ್ಯ ಸಮಸ್ಯೆಯಿಂದನೇ ತೀರೋಗಿದೆಯಾ ಅನ್ನೋದಕ್ಕೆ ವರದಿ ಕೊಡೋದಕ್ಕೋಸ್ಕರ ಮೈಸೂರು ಮೆಡಿಕಲ್ ಸೂಪರ್ಡೆಂಟ್ ನೇತೃತ್ವದಲ್ಲಿ ತಂಡ 15 ದಿನದಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಜಿಲ್ಲಾಡಳಿತಕ್ಕೆ ವರದಿ ಕೊಡೋಕ್ಕೆ ಆದೇಶ ಮಾಡಿ. ಅದಕ್ಕೆ ಇವತ್ತು ನಾವು ಇಡೀ ಜಿಲ್ಲಾ ಆಸ್ಪತ್ರೆಯ ತಂಡಕ್ಕೆ ತರಾಟೆಗೆ ತೊಗೊಂಡಿದ್ದೀವಿ. ಮೊದಲು ಮಾನವೀಯತೆಯನ್ನು ಕಲೀರಿ, ನೀವು ಟ್ರೀಟ್ಮೆಂಟ್ ಕೊಡೋದು ಬೇರೆ, ನಿರ್ಲಕ್ಷ್ಯದಿಂದ ಮಾತಾಡೋದು, ಏನೋ ಮಾಡ್ಕೊಳ್ಳಿ ಅನ್ನೋದು, ಯಾರಿಗೆ ಹೇಳ್ಕೊಳ್ಳಿ ಅನ್ನೋದನ್ನು ಮಾಧ್ಯಮದವರ ವಿಡಿಯೋದಲ್ಲಿ ಕೂಡ ನಾವು ಕೂಡ ಗಮನಿಸಿದ್ದೀವಿ. ಅದಕ್ಕೋಸ್ಕರ ಇನ್ಮೇಲೆ ಆ ರೀತಿ ಮಾತಾಡಿದ್ರೆ ಕಾನೂನು ಕ್ರಮ ಕೈಗೊಳ್ತೀವಿ. ಬಂದವ್ರ ಹತ್ರ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಮತ್ತೊಂದು ನಮ್ಮ ವೈದ್ಯರು ತಂಡ ಆಡಳಿತ ಅಧಿಕಾರಿಯಿಂದ ಹಿಡಿದು ಅವರೆಲ್ಲ ಮೈಸೂರಿಂದ ಬರ್ತಾರೆ ಅನ್ನೋ ಒಂದು ದೂರು ಕೇಳಿ ಬರ್ತಾಯಿತ್ತು. ಇನ್ಮೇಲೆ ಹೆಡ್ ಕ್ವಾರ್ಟ್ರಲ್ಲೇ ಇರಬೇಕು, 10 ಗಂಟೆಗೆ ಪಂಚ್ ಮಾಡಬೇಕು. ಅದನ್ನು ದಿನನಿತ್ಯ 4 ಜನದ ತಂಡ ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೀವಿ. ದರ್ಶನ್ಗೆ ಈ ವಾರ್ನ್ ಮಾಡಿದ್ದೀವಿ, ನಿನ್ನ ಮೇಲೇ ಕಂಪ್ಲೇಂಟ್ ಜಾಸ್ತಿ ಅಂತೇಳಿ ದರ್ಶನ್ಗೆ ವಾರ್ನ್ ಮಾಡಿದ್ವಿ. ಇನ್ನೊಮ್ಮೆ ಆ ಥರ ನಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಈ ತಾಯಿ ಹೃದಯ ಇರಬೇಕು ಹಾಸ್ಪಿಟ್ಲಲ್ಲಿ, ಮೃಗದ ಹೃದಯ ಇರಬಾರ್ದು ಅನ್ನೋದನ್ನು ಸೂಚನೆ ಕೊಟ್ಟಿದ್ದೀವಿ. ಇನ್ಮೇಲೆ ತಿದ್ಕೊಳ್ತೀನಿ ಅಂತ ಹೇಳಿದರೆ ನಾನು ಮತ್ತು DC ಅವರು ಇನ್ಮೇಲೆ ತಿಂಗಳಿಗೊಂದು ಸರಿ ಪ್ರಗತಿ ಪರಿಶೀಲನಾ ಸಭೆ ಮಾಡೋದಕ್ಕೆ ನಿರ್ಧರಿಸಿದ್ವಿ.
ಏನು ಇಂಪ್ಲಿಮೆಂಟ್ ಆಗಿದೆ ಅನ್ನೋ ಪ್ರತಿ ತಿಂಗಳು ನಾವು ನೋಡ್ತೀವಿ. ಮತ್ತು ಮಧ್ಯದಲ್ಲಿ ಹಾಸ್ಪಿಟ್ಲನ್ನು ಸರಿದಾರಿಗೆ ತರಿಸೋಕ್ಕೆ ಸರ್ಪ್ರೈಸ್ ವಿಸಿಟನ್ನು ಮಾಡೋವಂಥದ್ದನ್ನು ಕ್ರಮ ಕೈಗೊಳ್ತೀವಿ. ಅದಕ್ಕೇ ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೀವಿ. ಇದರಲ್ಲಿ ಯಾರು ತಪ್ಪು ಸರಿ ಅನ್ನೋದನ್ನು ನಾವು ಇಲ್ಲಿ ನಿರ್ಧಾರ ಮಾಡೋದಕ್ಕಿಂತ ತಜ್ಞ ವೈದ್ಯರ ತಂಡ ತನಿಖೆ ಮಾಡಿ ವರದಿ ಕೊಟ್ಟರೆ ಅದ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಬೋದು. ಸುಮ್ಮನೆ ಈಗ ನಾವು ಊಹಾಪೋಹ ನಮ್ಮ ಅನಿಸಿಕೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕಿಂತ ಅವರು ತನಿಖೆ ಮಾಡಿ ವರದಿ ಕೊಟ್ಟ ಮೇಲೆ ಯಾರು ತಪ್ಪಾಗಿದೆ ಅದಕ್ಕೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಇಲ್ಲ ಮೆಡಿಕಲ್ ಕಾಲೇಜ್ ಅವರು. ಇದೆಲ್ಲ ನಮ್ಮ ಗಮನಕ್ಕೂ ಬಂದಿದೆ. ಇವತ್ತು ಸಭೆಯಲ್ಲಿ ಎಲ್ಲವನ್ನು ನಾನು ಮೀಡಿಯಾ ಮುಂದೆ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸಭೆಯಲ್ಲಿ ಏನೇನು ಸೂಚನೆ ಕೊಡಬೇಕು ಅದೆಲ್ಲ ಕೊಟ್ಟಿದ್ದೀವಿ. ಜೂನಿಯರ್ ಡಾಕ್ಟ್ರುಗಳು ಮಾಡ್ತಾರೆ, ಸೀನಿಯರ್ಗಳು ಬರೀ ಪಂಚ್ ಮಾಡಿ ಹೋಗ್ತಾರೆ, ಇರಲ್ಲ ಡ್ಯೂಟಿ ಟೈಮಲ್ಲಿ ಅನ್ನೋ ಎಲ್ಲ ಸಾರ್ವಜನಿಕರ ಒಂದು ಅಹವಾಲುಗಳ ಮತ್ತು ದೂರುಗಳನ್ನು ಸಮಗ್ರವಾಗಿ ಇವತ್ತು ನಾವು ಚರ್ಚೆ ಮಾಡಿದ್ದೀವಿ. ಏನೇನು ಸೂಚನೆ ಕೊಡಬೇಕೋ ವೈದ್ಯರಿಗೆ ಕೊಟ್ಟಿದ್ದೀವಿ. ಹಾಗಾದರೆ ಆಪರೇಷನ್ನೇ ಮಾಡೋ ಅಗತ್ಯ ಇರಲಿಲ್ಲ. ಇಂಥ ಪ್ರಕರಣ ಹಲವಾರು ಸತಿ ಬರ್ತಾನೆ ಇರ್ತವೆ, ಮರುಕಳಿಸ್ತಾ ಇದ್ರು, ಏನೂ ಆಗಿಲ್ಲ. ಅಲ್ಲ, ಅದಕ್ಕೇ ಈ ಥರದ ಎಡವಟ್ಟುಗಳು ಆಗಿರೋದ್ರಿಂದನೇ ಇವತ್ತು ತನಿಖೆಗೆ ಆದೇಶ ಮಾಡಿರೋದು. ಏನೂ ತಪ್ಪಿಲ್ಲ ಅಂದರೆ ನಾವು ತನಿಖೆಗೆ ಆದೇಶ ಮಾಡ್ತಿರಲಿಲ್ಲ. ಏನಾಗಿದೆ ಅನ್ನೋದನ್ನು ಸಮಗ್ರವಾಗಿ ನುರಿತ ವೈದ್ಯರ ತಂಡ ತನಿಖೆ ಮಾಡಿ ವರದಿ ಕೊಡಲಿ. ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಪರಿಹಾರ ಸರ್ಕಾರದಿಂದ ಕೊಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇವತ್ತು ಬಕೆಟು ಡೆಸ್ಟ್ಬಿನ್ನಿಂದ ಹಿಡಿದು ಬಿಸಿನೀರು ಕಾಯಿಸೋದ್ವರೆಗೂ ಮಾತಾಡಿದ್ದೀವಿ. ನನ್ನ ಶಾಸಕರ ನಿಧಿಯಿಂದ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡ್ತಾಯಿದ್ದೀನಿ. ನಾಳೆನೇ ಆ ಬಿಸಿನೀರದು 2 ಯೂನಿಟ್ನ ತೊಗೊಳೋದಕ್ಕೆ ಹೇಳಿದ್ದೀನಿ. ಮತ್ತು CSR ಫಂಡಿಂದ ರಸ್ತೆನ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಇನ್ನು ಹಲವಾರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಕ್ಯಾಂಟೀನ್ ಅವ್ಯವಸ್ಥೆಯನ್ನು ಸರಿಪಡಿಸೋಕ್ಕೋಸ್ಕರ ಇರೋ ಕ್ಯಾಂಟೀನ್ಗೆ ನೋಟಿಸ್ ಕೊಡೋಕೆ ಹೇಳಿದ್ದೀವಿ. ಅಕ್ಕ ಕೆಫೆ ಅಲ್ಲ, ಸರ್ಕಾರದ ಒಂದು ಅಕ್ಕ ಕೆಫೆ ಅಂತಿದೆ, ಲೋಕಲ್ ಮಹಿಳಾ ಸಂಘದವ್ರಿಗೆ ಕ್ಯಾಂಟೀನ್ ನಡೆಸೋಕೆ ಕೊಡೋದಕ್ಕೆ. ಅಕ್ಕ ಕೆಫೆಯನ್ನು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ತೆಗಿಬೇಕು ಅನ್ನೋ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ಕೂಡಿರುವಂಥ ಕ್ಯಾಂಟೀನ್ ವ್ಯವಸ್ಥೆ ಮಾಡೋದಕ್ಕೆ ಹೇಳಿದ್ದೀವಿ. ಇನ್ನು ಪಾರ್ಕಿಂಗಲ್ಲಿ ಯಾರು ಬಂದು 4 ದಿನ 5 ದಿನ ಇಲ್ಲೇ ನಿಲ್ಲಿಸೋಗ್ತಾರೆ ಅಂತ ಹೇಳ್ತಾಯಿದ್ರು. ಪೊಲೀಸ್ನವ್ರನ್ನ ಕರೆದು ಸೂಚನೆ ಕೊಟ್ಟಿದ್ದೀವಿ. ಇದಕ್ಕೆ ಕ್ರಮ ಕೈಗೊಳ್ಳಿ, ಪಾರ್ಕಿಂಗ್ ವ್ಯವಸ್ಥೆನ ಸರಿಪಡಿಸಿ ಮತ್ತು ಆಧುನಿಕ ರೀತಿಯ ಪಾರ್ಕಿಂಗ್ ಚೀಟಿ ಕೊಡೋದಕ್ಕೆ ಹೇಳಿದ್ದೀವಿ. ಮೊದಲು ಹಳೆ ಕಾಲದಲ್ಲಿ ಥಿಯೇಟ್ರಲ್ಲಿ ಟಿಕೆಟ್ ಹರಿದಂಗೆ ಚೀಟಿ ಕೊಡೋದು ಬೇಜವಾಬ್ದಾರಿಯನ್ನು ಹೋಗಲಾಡಿಸಿ ಏನು ಆಧುನಿಕತೆಯನ್ನು ತಂತ್ರಜ್ಞಾನ ಬಳಸ್ಕೊಳ್ಳೋಕೆ ಹೇಳಿದ್ದೀವಿ. CC ಕ್ಯಾಮ್ರಾ ಹಾಕೋಕ್ಕೆ ಹೇಳಿದ್ದೀವಿ. ಮತ್ತು ಪೊಲೀಸ್ನವ್ರಿಗೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡೋದಕ್ಕೆ ಬಿಡಬೇಡಿ ಅಂತ ಹೇಳಿದ್ದೀವಿ. ಚಿಕ್ಕಬಳ್ಳಿಯ ಹಿಂದೂ ಕಾರ್ಯಕರ್ತ ಅನ್ನೋ ಬಾಲಕೃಷ್ಣ ಅವ್ರ ಮೇಲೆ ಒಂದು ಮಹಿಳೆ ಬಂದು ಈಗ ನನಗೆ ದೂರು ಕೊಟ್ಟಿದ್ದಾರೆ. ಅವ್ರಿಗೆ ಮದುವೆ ಆಗುವಂಥ ಪೀಡಿಸ್ತೀನಿ, ಆಸಿಡ್ ಹಾಕ್ತೀನಿ, ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನೋ ಒಂದು ಬೆದರಿಕೆಯನ್ನು ಹಾಕ್ತಾಯಿದ್ದಾರೆ ಅಂತ ಆ ಮಹಿಳೆ ಬಂದು ನನ್ನ ಗಮನಕ್ಕೆ ತಂದಿದ್ದಾರೆ. ಇದು ಅಕ್ಷಮ ಅಪರಾಧ. ಮಹಿಳೆಯರಿಗೆ ನನ್ನ ಕ್ಷೇತ್ರದಲ್ಲಿ ರಕ್ಷಣೆ ಇದೆ. ಅವ್ರಿಗೆ ಎಷ್ಟೇ ಪ್ರಭಾವಿಗಳಾಗಿದ್ದರೂ ಈ ರೀತಿ ನಡ್ಕೊಳ್ಳೋದಕ್ಕೆ ಸಹಿಸಲ್ಲ. ಕಾನೂನಲ್ಲಿ ಏನು ಕ್ರಮ ಇದೆ SP ಅವ್ರಿಗೆ ನಾನೀಗ ಆಲ್ರೆಡಿ ಮಾತಾಡಿದ್ದೀನಿ. ಅವ್ರನ್ನ ಆ ಮಹಿಳೆಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ವಿ. ಆ ಮಹಿಳೆಯ ಪರ ನಾವಿರ್ತೀವಿ, ನ್ಯಾಯ ಕೊಡಿಸ್ತೀವಿ. ಈ ರೀತಿ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೀನಿ ಅಂತೇಳಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡೋದನ್ನು ನಾವು ಸಹಿಸಲ್ಲ. ಅದಕ್ಕೆ ಈಗ ನನ್ನ ಗಮನಕ್ಕೆ ಬಂದಿದೆ, ನಾನು ಸೂಚನೆ ಕೊಟ್ಟಿದ್ದೀನಿ. ಆ ಥರ ಯಾರ್ದೋ ಪ್ರಭಾವಕ್ಕೊಳಗಾಗಿ ಆರೋಪಿಗಳನ್ನು ರಕ್ಷಣೆ ಮಾಡೋದು ಸರಿಯಲ್ಲ. ಆ ಮಹಿಳೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ, ಆಕೆ ನನ್ನ ಸಹೋದರಿಯರ ಥರ ನಾವು ಅದಕ್ಕೆ ರಕ್ಷಣೆ ಕೊಡುವಂಥದ್ದು ಎಲ್ಲ ನಾವು ಮಾಡ್ತೀವಿ. ನಾವು ಯಾವ ಬೆದರಿಕೆಗೂ ಬಗ್ಗವರಲ್ಲ. ನಿಷೇಧ ಮಾಡ್ತೀವಿ ಅಂತೇಳಿ ವಾಣಿಜ್ಯ ಮಂಡಳಿಯವರು ಹೇಳಿದ್ದಾರೆ. ನಿಷೇಧ ಮಾಡಲಿ. ಕನ್ನಡಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡಕ್ಕೆ ಅವಮಾನ ಮಾಡೋದು ನಮ್ಮ ತಾಯಿಗೆ ಅವಮಾನ ಮಾಡೋದು ಒಂದೇ. ಇವತ್ತು ಕೂಡ ನಾನು ಕ್ಷಮೆ ಕೇಳಲ್ಲ ಉದ್ದಟನತನ ತೋರಿಸ್ತಾ ಇದ್ದಾರೆ. ಕಮಲಾಸನ್ ಅವರಂಥ ಹಿರಿಯ ನಟನಿಗೆ ಈ ಥರ ಶೋಭೆ ತರಲ್ಲ. ಅವರ ಚಲನಚಿತ್ರಗಳಿಗೆ ನಾವು ಗೌರವಿಸ್ತೀವಿ, ಆದರೆ ಅವ್ರ ಮಾತಿಗೆ ಗೌರವ ಕೊಡಬೇಕು ಅನ್ನೋದೇನು ರೂಲ್ಸ್ ಅಲ್ಲ. ಕನ್ನಡದ ಭಾಷೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ.
ನಾನು ಇವತ್ತು ಹೇಳ್ತೀನಿ, ಊಟಿ ಮತ್ತು ಹೊಸೂರು ಹಿಂದೆ ಮೈಸೂರು ಸಂಸ್ಥಾನದ ಭಾಗ ಆಗಿತ್ತು, ಈಗ ತಮಿಳ್ನಾಡಲ್ಲಿದೆ. ಅದನ್ನು ಈಗ ಕರ್ನಾಟಕಕ್ಕೆ ಸೇರಿಸ್ಬಿಡ್ಲಿ, ನಮ್ಮ ರಾಜ್ಯದಕ್ಕೆ ಸೇರಿದಂಥದ್ದನ್ನು ಅವ್ರ ಹತ್ರ ಯಾಕಿರಬೇಕು? ನಮ್ಮ ಭಾಷೆ, ನಮ್ಮ ನೆಲ ಪುರಾತನವಾದದ್ದು. ಊಟಿ ಮತ್ತು ಹೊಸೂರು ಕೂಡ ಕರ್ನಾಟಕದ ಭಾಗ. ಮೊದಲು ಮೈಸೂರು ಸಂಸ್ಥಾನದಲ್ಲೇ ಇತ್ತು. 1799 ಮೂರನೇ ಮೈಸೂರು ಯುದ್ಧದಲ್ಲಿ ಹೊಸೂರು ಅವತ್ತಿನ ಮದ್ರಾಸ್ ಪ್ರಾಂತ್ಯಕ್ಕೆ ಅವರು ಅಕ್ರಮವಾಗಿ ವಶಪಡಿಸ್ಕೊಂಡಿದ್ದಾರೆ. ಕರ್ನಾಟಕಕ್ಕೆ ಹತ್ರ ಇದೆ, ಬೆಂಗಳೂರಿಂದ 40 ಕಿಲೋಮೀಟರ್ ಇದೆ, ಅದು ಇನ್ನೂ ಇಂಪ್ರೂವ್ ಆಗುತ್ತೆ. ಅದರಿಂದ ಹೊಸೂರನ್ನು ಊಟಿನೂ ನಮ್ಮ ಕರ್ನಾಟಕಕ್ಕೆ ಸೇರಿಸಲಿ. ಇದೆಲ್ಲ ತಮಿಳ್ನಾಡು ಕರ್ನಾಟಕದ ಮೇಲೆ ಮಾಡ್ತಾರಂಥ ದೌರ್ಜನ್ಯ ಅಲ್ವಾ? ಕಮಲಾಸನ್ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ಟಾಲಿನ್ ಅವರು ಪಕ್ಕದ ರಾಜ್ಯದ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕಂತ. ನಾವೇನು ಅವ್ರ ಋಣದಲ್ಲಿಲ್ಲ, ನಮ್ಮ ಋಣದಲ್ಲಿ ಅವರಿದ್ದಾರೆ. ಕಾವೇರಿ ನೀರನ್ನ ನಿಲ್ಲಿಸಿದ್ರೆ ಕುಡಿಯೋದಕ್ಕೆ ಬೆಳೆಯೋದಕ್ಕೆ ನೀರಿರಲ್ಲ, ಅದನ್ನು ತಲೆಯಲ್ಲಿರಲಿ ಅವ್ರಿಗೆ. ಕಾವೇರಿ ನಮ್ಮದು, ನಮ್ಮ ಋಣದಲ್ಲಿ ತಮಿಳ್ನಾಡವ್ರು ಇದ್ದಾರೆ, ತಮಿಳ್ನಾಡಿನ ಋಣದಲ್ಲಿ ನಾವಿಲ್ಲ. ಇದು ಕನ್ನಡ ಈ ರೀತಿಯ ಏನೋ ಆರೋಪಗಳು ಕೇಳಿ ಬರ್ತದೆ, ಅದು ತಪ್ಪು. ಆ ಥರ ಏನೇ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅಂಥ ನಿರ್ದೇಶಕರ ಮೇಲೆ ಕೇಸ್ ಬುಕ್ ಆಗಬೇಕು. ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಆಫ್ ಬೆಂಗಳೂರು ನಾಳೆ ಗೆದ್ದು ಕಪ್ಪನ್ನು 9 ವರ್ಷ ಆದಮೇಲೆ ಬೆಂಗಳೂರಿಗೆ ತಂದು ಹೆಮ್ಮೆ ಅನ್ನಿಸ್ಕೊಳ್ಳಿ ಕರ್ನಾಟಕ ತಂಡ ಅಂತ. ಆಲ್ ದಿ ಬೆಸ್ಟ್ RCB. ಅಯ್ಯೋ ಬಾ, ಈಗ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಹೇಳೋಣ, ಹೇಳ್ತೀವಿ. ಇವತ್ತು ಹೇಳಿದ್ದೀವಿ ಇವತ್ತು ವಿಮ್ಸ್ ಆಡಳಿತ ಮಂಡಳಿ ಹೇಳಿದ್ದೀವಿ, ಆಗಾಗ ಪ್ರೆಸ್ ಮೀಟ್ ಮಾಡಬೇಕು, ಏನೇನು ಮಾಹಿತಿ ಇದೆ ಪ್ರೆಸ್ನವ್ರು ಕೊಡಬೇಕು, ಉದ್ದಟ ತೋರಬಾರ್ದು. ಇವತ್ತಿನ ಚರ್ಚೆಯಲ್ಲಿ ಅದನ್ನು ಹೇಳಿದ್ದೀವಿ, ಪ್ರೆಸ್ ಮೀಟ್ ಮಾಡಬೇಕು, ಆಗಾಗ ಪ್ರೆಸ್ನವ್ರು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕು ಅಂತಲೂ ಹೇಳಿದ್ದೀವಿ.